ಕಾವೇರಿ ಟು ವೈಗೈ ಮತ್ತು ಗುಂಡಾರ್ ಇದನ್ನು ರಾಜರಾಜ ಮಾತಾಡ್ತಾ ಇದ್ರಲ್ಲಿ ನೋಡಿ, ತಮಿಳುನಾಡಿನ ಕಾವೇರಿ ನದಿಗೆ ಬಂದು ಈ ಗೋದಾವರಿ ನೀರು ಸೇರುತ್ತೆ. ಅಕಾರ್ಡಿಂಗ್ ಟು ದಿಸ್ ಪ್ರಾಜೆಕ್ಟು, ಈ ಯೋಜನೆ ಪ್ರಕಾರ ಅಲ್ಲಿ ಬಂದು ಸೇರುತ್ತೆ. ಈ ಇಂದಿನ ತಮಿಳುನಾಡಿನ ಕಾವೇರಿ ಡೆಲ್ಟಾ ಭಾಗಕ್ಕೆ ಹಂಚ್ತಾರೆ ಅವರು. ಅಲ್ಲಿಂದ ಉಳಿಯುವ ನೀರನ್ನು ಮತ್ತಷ್ಟು ದಕ್ಷಿಣಕ್ಕೆ ತೊಗೊಂಡು ಹೋಗ್ತಾರೆ ಇವರು. ಕಾವೇರಿಯಿಂದ ಈ ನೀರು ಮಧುರೈನ ಪ್ರಸಿದ್ಧ ವೈಗೈ ನದಿಗೆ ಕನೆಕ್ಟ್ ಆಗುತ್ತಿದ್ದು, ಅಲ್ಲಿಂದ ಕೊನೆಯದಾಗಿ ರಾಮನಾಥಪುರಂನ ಗುಂಡಾರ್ ನದಿಗೆ ಇದು ಸೇರುತ್ತೆ. ಕಾವೇರಿ ವೈಗೈ ಗುಂಡಾರ್ ನದಿ. ರಾಜಾರಾವ್ ಸರ್ ಹೇಳ್ತಿರೋದೇನು, ಗುಂಡಾರ್ ಯೋಜನೆ ಅವ್ರು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರಲ್ಲಪ್ಪ, ಅಲ್ಲೇನೋ ದೊಡ್ಡದಾಗಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅವರು. ಅದನ್ನು ನಾವು ತಡಿಬೇಕು. ಇವಾಗ ನಮ್ಮ ಮೇಕೆದಾಟು ತಡಿತಾರಲ್ಲ, ನಾವು ಗುಂಡಾರಿಗೆ ಒಂದು ಅರ್ಜಿಯನ್ನು ಹಾಕಿದ್ರೆ ಮೇಕೆದಾಟು ಅವ್ರು ಓಪನ್ ಮಾಡ್ತಾರೆ, ಅದನ್ನೇ ಅಂತ. ಸೊ ಆ ಕಾರಣಕ್ಕೆ ಅವರೆಲ್ಲ ಪ್ಲಾನ್ ಮಾಡ್ಕೊಳ್ತಾರೆ, ಯೋಜನೆ ಮಾಡ್ಕೊಳ್ತಾರೆ. ನಮ್ಮ ಯೋಜನೆ ಕಳಸಾ ಬಂಡೂರಿ ಏನೋ ಒಂದು ಅರ್ಜಿ ಆಗುತ್ತೆ, ಎಲ್ಲ ಒಪ್ಪಿಗೆ ಆಯ್ತು, ಇನ್ನೇನು ಕಳಸಾ ಬಂಡೂರಿ ನೀರು ಹರಿತು ಅಂತ ಅಂದ್ಕೊಳ್ಬೇಕು. ಅಷ್ಟರಲ್ಲಿ ಯಾವುದೋ ಒಂದು ಅರ್ಜಿ, ಅರಣ್ಯ ಇಲಾಖೆ, ಪರಿಸರ, ಜೀವ ವೈವಿಧ್ಯ, ಅಲ್ಲಿ ಮೀನು ಮರಿ ಸತ್ತೋಗುತ್ತೆ, ಕಪ್ಪೆ ಮರಿ ಹೀಗಾಗ್ಬಿಡುತ್ತೆ, ಅಲ್ಲಿ ಶಿಲೀಂಧ್ರ ಬೆಳೆಯಲ್ಲ, ಇದೆಲ್ಲ ಇದೆಯಲ್ಲ. ಇವೆಲ್ಲವುಗಳನ್ನು ನಾವು ಇಟ್ಕೊಳ್ಬೇಕು. ನಿಜ, ನಾವು ವನ್ಯಜೀವಿಗಳ ವಿರುದ್ಧ ಇಲ್ಲಿ ಯಾರೂ ಇಲ್ಲ. ಆದರೆ ಕುಡಿಯುವ ನೀರು ಅಂತ ಬಂದಾಗ ಆ ಯೋಜನೆಗೆ ವಿರೋಧ ಮಾಡಬಾರ್ದಲ್ಲ ಅಂತ ನನ್ನ ಪಾಯಿಂಟ್ ಇದೆ. ನಾನು ನಡಗೌಡ ಸರ್ ನಿಮ್ಗೆ ಹೇಳ್ತೀನಿ ಸರ್, ನೀರು ಅನ್ನೋ ಒಂದು ಪ್ರಶ್ನೆ ನಾವು ನಿಜವಾಗ್ಲೂ ಇಟ್ಕೊಂಡ್ರೆ, ವಾಟರ್ ನಮ್ಮ ಹತ್ರ ಸಮಸ್ಯೆಗೆ ಸೊಲ್ಯೂಷನ್ಸ್ ಇದೆ ಸರ್. ನದಿ ಅಂತ ಇಟ್ಕೊಂಡ್ರೆ ಕಷ್ಟ. ವಾಟರ್ಗೆ ಸೊಲ್ಯೂಷನ್ ಕಂಡುಹಿಡಿಬೋದು ನಾವು. ನದಿ ಗಡಿ ಜೊತೆಗೆ ರಾಜ್ಯ ಸೇರಿಸ್ಬಿಡ್ತೀವಲ್ಲ ಹೆಸರು, ಸೊಲ್ಯೂಷನ್ ಇಲ್ಲ. ನೀವು ಯಾವಾಗ ಜನ ಚೆಕ್ ಮಾಡ್ಕೊಳ್ಳಿ, ತಮಿಳ್ನಾಡು ಕರ್ನಾಟಕ ಅನ್ನಿ, ಸಮಸ್ಯೆ ಅದು. ನೀರು ಅಂಥೇಳಿ ಹೇಗೋ ನಮ್ಮ ಸೊಲ್ಯೂಷನ್ ಸಿಗುತ್ತೆ. ಇವುಗಳಿಗೆ ಈಗ ಗುಂಡಾರಲ್ಲಿ ಮಾಡ್ತಾ ಇದ್ದಾರೆ, ನಾವು ಸುಮ್ಮನೆ ಇದ್ದೀವಿ. ಈಗ ನಮ್ಮ ಮೇಕೆದಾಟು ಮಾಡ್ತೀವಿ ಅಂದರೆ ಅವ್ರು ಬಿಡಲ್ಲ. ಕಳಸಾ ಬಂಡೂರಿಗೆ ಇನ್ನೆಷ್ಟು ಶತಮಾನ ಆಗ್ಬೇಕು ಹೇಳಿ ಸರ್? ಕಳಸಾ ಬಂಡೂರಿ ಒಂದು 8-9 TMC ನೀರ ಸರ್, ಅದು ಒಂದು 7 ಜಿಲ್ಲೆಗೆ ಕುಡಿಯೋ ನೀರಾಗತ್ತಾ? ಕಳಸಾ ಬಂಡೂರಿ ಹೋರಾಟ ಮಾಡಿ ಅವ್ರು ಫೈನಲ್ ಬಂದಾಗ ನಮಗೆ ಕೊಟ್ಟಿದ್ದು 3.5 TMC ಕುಡಿಯೋಕ್ಕೆ. ಒಂದು ಆ ಡೆಲ್ಟಾನ ಬರುವಂಥ ಸ್ವಲ್ಪ ಇರಿಗೇಷನ್, ಉದಿದೆಲ್ಲ ಇದು ನೋಡಿ. ಅಲ್ಲಿ ಗೋವಾದವರು, ಯಾಕಂದ್ರೆ ನದಿ ನಾವೆಲ್ಲರೂ ಏನು ಮಾಡ್ತೀವಿ, ಸಮುದ್ರಕ್ಕೆ ನೀರು ಹೋಗುತ್ತೆ, ಸಮುದ್ರಕ್ಕೆ ಹೋಗ್ಲೇಬೇಕದು, ಬಿಡಾಕ್ ಬರಲ್ಲ ಮಿನಿಮಮ್. ನಮ್ಮ ಕರ್ನಾಟಕದ ಪರಿಸ್ಥಿತಿ ಏನಾಗಿದೆ ಅಂದರೆ, ಒಂದು ಲೋವರ್ ರಾಯಪೇರಿಯಂದವರು ನಮಗೆ ಆಬ್ಜೆಕ್ಟ್ ಮಾಡ್ತಾರೆ, ಅಪ್ಪರ್ ರಾಯಪೇರಿಯಂದವರು ನಮ್ಗೆ ಹೊಡ್ತಾ ಬರ್ತಾರೆ. ಫಾರ್ ಎಕ್ಸಾಂಪಲ್ ಭೀಮಾ ನದಿ, ಅದು ಮಹಾರಾಷ್ಟ್ರದಲ್ಲಿ ಇದು ಸೀನಾ ಅಂತ ಬರುತ್ತೆ. ಅಲ್ಲಿ ನೀರು ಬಂದ್ರೆ ಮುಂದೆ ನೀರೇ ಹರಿಯಲ್ಲ, ಮಿನಿಮಮ್ ನೀರು ಹರಿಯಲ್ಲ. ನಾವು ಅಲ್ಲಿ ಹೋಗಿ ನೋಡಿ ಬಂದರೆ ಆ ಟೈಮ್ನಲ್ಲಿ ನೀರೇ ಇರಲ್ಲ ನದಿಯಲ್ಲಿ. ಬಟ್ ನಮ್ಮವ್ರು ಏನಂದ್ರೆ ಭಾಳಷ್ಟು ವಿಚಾರ ಮಾಡಬೇಕು ಜಗತ್ತಿನಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಯುರೋಪಿಗೆ ಹೋದ್ರೆ ಒಂದು 100 ಕಿಲೋಮೀಟರ್ ಬೇರೆ ಬೇರೆ ದೇಶ ಇದಾವೆ, ಬಾರ್ಡರ್ಸ್ ಇದಾವೆ, ಅಲ್ಲಿ ಬಡದಾಟ ಇಲ್ಲ, ನದಿ ಹರಿತಾವು, ಬಡದಾಟ ಇಲ್ಲ. ಅಮೆರಿಕದಲ್ಲಿ ಬೇಕಾದಷ್ಟು ನದಿಗಳಿದಾವೆ, ಒಂದೇ ದೇಶದಲ್ಲಿ ಇಷ್ಟು ನದಿಗಳಿದ್ರೆ ಇಷ್ಟು ಸಮಸ್ಯೆ. ಅಲ್ಲಿಂದ ಚೈನಾದಲ್ಲಿ ಅವರು ನದಿಗಳನ್ನು ಹೇಗೆ ಉಪಯೋಗ ಮಾಡ್ಕೊಂಡಾರ ನೋಡ್ಕೊಂಡು ನಾವು ಅಮೆರಿಕ ಮತ್ತು ಯುರೋಪ್ ನೋಡಿದ್ರೆ ಅವರು ನದಿಗಳನ್ನು ನದಿಯಾಗಿ ಇಟ್ಕೊಂಡಾರ. ನಾವು ನದಿಗಳನ್ನು ದೇವರು ಅದಂತ ಹೆಸರಿಟ್ಟು ಪೂರಾ ಪೊಲ್ಯೂಟ್ ಮಾಡಿ ಒಂದು ನದಿನೂ. ಯುರೋಪಲ್ಲೆಲ್ಲ ಯಾರು ನದಿಗೆ ಪೂಜೆ ಮಾಡಲ್ಲ ಸರ್, ಹಾಗೆ ನದಿ ನೀರ ತಗೊಂಡು ಕುಡಿಬೋದು. ನಮ್ಮಲ್ಲಿ ಪೂಜೆ ಮಾಡಿದ್ದೆ, ದೇವರು ಒಂದಿದ್ದೆ. ಆ ನದಿ ನೋಡಿಬಿಟ್ರೆ ಸ್ನಾನಕ್ಕೂ ಯೋಗ್ಯ ಅಲ್ಲ, ಕುಡಿಯೋಕ್ಕೂ ಯೋಗ್ಯ ಅಲ್ಲ ಅಂತ ವರದಿಗಳು ಬರ್ತವೆ, ರಿಪೋರ್ಟ್ಗಳು. ಇದೇ ನೀವು ಕಾವೇರಿ ನದಿ ಅಲ್ಲಿ ಹೊರಟಿದ್ದು ಬಂದಿದ ಮೇಲೆ ಅದ್ರ ಪೊಲ್ಯೂಷನ್ ನೋಡ್ಬಿಟ್ರೆ ಯಾರು ನದಿ ನೀರೇ ಮುಟ್ಲಾರ್ದಂಥ ಪರಿಸ್ಥಿತಿ ಇದೆ. ಫಸ್ಟ್ ಅದನ್ನ ಬಂದ್ ಮಾಡಿ ನದಿನೇ ಉಳಿಸ್ಬೇಕು. ಕರೆಕ್ಟ್. ನಮ್ಮಲ್ಲಿ ನಾನು ನೋಡಿದ್ದೀನಿ, ನದಿಗೆ ಫುಟ್ಪಾತ್ ಕಟ್ಟಿದ್ದಾರೆ, ಅದು ಎಷ್ಟು. ಬಟ್ ಇನ್ನೊಂದು ಸಮಸ್ಯೆ ಅರ್ಥ ಮಾಡ್ಕೋಬೇಕು, ಬಿಹಾರದಲ್ಲಿ ಕೋಶಿ ನದಿ ಇದೆ, ಅದು 5 ವರ್ಷಕ್ಕೊಮ್ಮೆ ಡೈರೆಕ್ಷನ್ ಚೇಂಜ್ ಮಾಡುತ್ತೆ. ಎಂಥ ಅನಾಹುತ ಮಾಡಿತ್ತು, ಬಿಹಾರಿಗೆ ಲಕ್ಷಾಂತರ ಮಂದಿನ ಬೀದಿಗೆ ಹಾಕಿದಂಥದ್ದು ನಾವು ನೋಡಿದೀವಿ. ದುಃಖದ ನದಿ, ಬಿಹಾರ ದುಃಖದ ನದಿ ಅಂತ ಕರೀತಾರೆ. ಕೋಶಿ ನಾನು ನೋಡಿದೆ, ಈ ಡೈರೆಕ್ಷನ್ ಬದಲಿ ಮಾಡಿಬಿಡುತ್ತೆ. ನಮ್ಮಲ್ಲೂ ಬದಲಿ ಮಾಡಿ ಮಲಪ್ರಭಾ ನಮ್ಮ ಮದರ್ ಊರಲ್ಲಿ, ನಮ್ಮ ಮನೆ ತನಕ ನದಿ ರೂಟ್ ಚೇಂಜ್ ಆಗಿದೆ. ಸೊ ರೂಟು ಚೇಂಜ್ ಆಗುತ್ತೆ. ಆ ರೂಟ್ ಚೇಂಜ್ ಆಗಲಾರ್ದಂಗೆ ಯಾವ ಸೈಂಟಿಫಿಕ್ ಆಗಿ ಮೊದಲು ನದಿ ಉಳಿಸ್ರಂತಿನ್ನ. ಆಮೇಲೆ ಇಲ್ಲೇ ನಿಮ್ಮಲ್ಲಿ ಅರ್ಕಾವತಿ ನದಿ ಇಲ್ದಂಗಾಗಿದೆ, ಅಲ್ಲಿ ನಮ್ಮಲ್ಲಿ ಬೆಳಗಾಂದಲ್ಲಿ ಮಾರ್ಕಂಡೇಯ. ನಂದಿ ಬೆಟ್ಟದಲ್ಲಿ ಹುಟ್ಟದಂತ ಯಾವ ನದಿಗಳು 5 ನದಿ ಅಂತ ಮಾತಾಡ್ತೀವಿ ಸರ್, ತೋರ್ಸ್ರಪ್ಪ ಅಂದ್ರೆ ಒಂದು ನದಿ ಇಲ್ಲ. ನಂದಿ ಬೆಟ್ಟದ ನದಿಗಳು ಹುಟ್ಟದ 5, ಎಷ್ಟು ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ನಾವು. ಎಲ್ಲಿ ನಂದಿ ಬೆಟ್ಟದಲ್ಲಿ ಹುಟ್ಟುವಂತ ನದಿಗಳು 5. ವೃಷಭಾವತಿ ಸೇರಿಸ್ಕೊಂಡು, ವೃಷಭಾವತಿ ಏನ್ ಮಾಡಿದೀವಿ ಹೇಳಿ, ಮೋರಿ ಮಾಡಿ ಕೂಡ್ಸಿದೀವಿ ನಾವೇ ಮೋರಿ ಮಾಡಿ ಕೂಡ್ಸಿರೋದು ಅಂತ ಹೇಳಿ.